ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಗೆ ತಮ್ಗೆಲ್ರಿಗೂ ಸ್ವಾಗತ. ಅಂಡ್ ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾಗಿ ವ್ಯಾಲ್ಯೂ ಎಜುಕೇಶನ್ಗೆ ಸಂಬಂಧಪಟ್ಟಂತ ತರಗತಿಯನ್ನ ನೋಡ್ತಾ ಇದ್ದೀರಾ. ಇವತ್ತಿನ ತರಗತಿಯಲ್ಲಿ ಹೊಸ ಚಾಪ್ಟರ್ ನಾನು ಮಾಡ್ತಾ ಇರೋದು. ಕಳೆದ ತರಗತಿಯಲ್ಲಿ ಕೊಟ್ಟಿರುವಂತೆಲ್ಲ ನೋಟ್ಸ್ ಓದ್ಕೊಂಡಿದ್ದೀರಾ ಅನ್ಕೊಂಡು ಈಗ ಮೌಲ್ಯಗಳು ಹುಟ್ಟೋದೆಲ್ಲಿ, ಸೋರ್ಸ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಮೌಲ್ಯಗಳ ಮೂಲಗಳು ಸಿಲೆಬಸ್ ಅಲ್ಲಿ ಇದ್ದ ಹಾಗೇನೆ ಇವತ್ತಿನ ತರಗತಿ ಇರುತ್ತೆ. ಮೌಲ್ಯಗಳ ಮೂಲಗಳು ಯಾವ್ಯಾವು, ಮೌಲ್ಯಗಳು ಎಲ್ಲಿಂದ ಮಕ್ಕಳು ಪಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೀನಿಂಗ್ ಆಫ್ ಸೋರ್ಸ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಅಂದ್ರೆ ಮೌಲ್ಯಗಳ ಮೂಲಗಳ ಅರ್ಥ, ಮೌಲ್ಯಗಳು ಹುಟ್ಟೋದೆಲ್ಲಿ, ಅದರ ಸೋರ್ಸ್ ಎಲ್ಲಿ ಅಂತ ಹೇಳ್ತಾರೆ. ಸೋರ್ಸಸ್ ಆಫ್ ವ್ಯಾಲ್ಯೂಸ್ ಆರ್ ದ ಏಜೆನ್ಸೀಸ್ ಆರ್ ಇನ್ಫ್ಲೂಯೆನ್ಸಸ್ from which a child learns, practices and internalizes values ಅಂತ ಇದೆ. ಅಂದ್ರೆ ಮೌಲ್ಯಗಳ ಮೂಲಗಳು ಅಂದ್ರೆ ಮಗು ಮೌಲ್ಯಗಳನ್ನ ಕಲಿಯೋದು, ಅನುಕರಣೆ ಮಾಡೋದು ಮತ್ತೆ ಅಂತರೀಕರಿಸ್ತಕ್ಕಂತ ಸಂಸ್ಥೆಗಳು, ಹಾಗೇನೆ ಅದರ ಪ್ರಭಾವಗಳು ಅಂತ ಕರೀತೀವಿ. ವ್ಯಾಲ್ಯೂಸ್ ಆರ್ ಅಕ್ವೈರ್ಡ್ ಥ್ರೂ ಅಬ್ಸರ್ವೇಷನ್, ಇಮಿಟೇಷನ್, ಇನ್ಸ್ಟ್ರಕ್ಷನ್, ಎಕ್ಸ್ಪೀರಿಯನ್ಸಸ್, ರೀಇನ್ಫೋರ್ಸ್ಮೆಂಟ್. ಈ ಮೌಲ್ಯಗಳು ಹೇಗೆ ಮಕ್ಕಳಲ್ಲಿ ಬೆಳೆಯುತ್ತೆ, ಹೇಗೆ ನಾವು ಬೆಳೆಯೋ ರೀತಿ ಮಾಡ್ಬೇಕು ಅಂತಂದ್ರೆ, ಯೂಶುವಲಿ ನಿಮ್ ಮನೆಗೆಲ್ಲ ಮಕ್ಳು ಇರ್ತಾರೆ, ಗಮನಿಸಿರ್ತೀರ. ಮಕ್ಳು ಏನ್ ಮಾಡ್ತಾರೆ, ನಿಮ್ಮನ್ನ ಅನುಕರಣೆ ಮಾಡ್ತಾರೆ, ಅವಲೋಕನ ಮಾಡ್ತಾರೆ, ಮಾರ್ಗದರ್ಶನ ನೋಡ್ಕೊಳ್ತಾರೆ. ಅನುಭವ, ಯಾವುದೇ ವಿಷಯ ವಸ್ತು ಆಗಿರ್ಬೋದು, ಅನುಭವ ಬಹಳ ದೊಡ್ಡ ಮಾತು. ಅನುಭವಕ್ಕೆ ಬರ್ಲೇಬೇಕು. ಅನುಭವಕ್ಕೆ ಬರ್ದೇ ಇದ್ರೆ ಏನಾಗುತ್ತೆ, ಯಾವ ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ನಮಗೆ ಕಷ್ಟ ಆಗತ್ತೆ. ಸೊ ಅನುಭವ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಪ್ರೋತ್ಸಾಹ, ಶಿಕ್ಷೆ, ಇದ್ರ ಮೂಲಕ ಮಗು ಏನ್ ಮಾಡುತ್ತೆ, ಮೌಲ್ಯಗಳನ್ನ ಕಲಿತಾ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಪ್ರಥಮವಾಗಿ ಮೌಲ್ಯಗಳ ಮೂಲ ಯಾವುದೋ? ಕುಟುಂಬ, ಫ್ಯಾಮಿಲಿ. ಇಟ್ ಈಸ್ ಅ ಪ್ರೈಮರಿ ಸೋರ್ಸ್ ಅಂತ ಹೇಳ್ತೀವಿ. ಇದು ಪ್ರಮುಖ ಮೂಲ ಅಂತ ಹೇಳಿ ಗುರುತಿಸುತ್ತೆ. ಹಾಗಾದ್ರೆ ಹೌ ಫ್ಯಾಮಿಲಿ ಡೆವಲಪ್ಸ್ ವ್ಯಾಲ್ಯೂಸ್, ಕುಟುಂಬ ಮೌಲ್ಯಗಳನ್ನ ಹೇಗೆಲ್ಲ ಬೆಳೆಸುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಹೆಂಗ್ ಬೆಳೆಸುತ್ತೆ? ನೀವು ನಿಮ್ಮ ಮಕ್ಳಿಗೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಎಲ್ರು ಮನೇಲೂ ಮಕ್ಳು ಇರ್ತಾರ. ಹೆಂಗ ನೀವು ಬೆಳೆಸ್ತೀರಾ, ಯಾವ ತರ ನೀವು ಹೇಳ್ಕೊಡ್ತೀರಾ, ಅದೇ ನಾವಿಲ್ಲಿ ಓದ್ತಾ ಇರೋದು ಅಷ್ಟೇ. ಏನ್ ಬಹಳ ದೊಡ್ಡದಾಗಿ ನಾವು ಅಷ್ಟು ಓದ್ಬೇಕು ಇಷ್ಟು ಓದ್ಬೇಕು. ಮೌಲ್ಯ ಶಿಕ್ಷಣದಲ್ಲಿ ನಾವು ಜನರಲ್ ಆಗಿ ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದಿಷ್ಟು ಜ್ಞಾನವನ್ನ ತಿಳ್ಕೊಂಡ್ಬಿಟ್ರೆ ಸಾಕೇ ಸಾಕು. ಮಗುವಿನ ಮೊದಲ ಶಾಲೆ ಮನೆ, ಕುಟುಂಬ. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದೊಂದೊಂದೊಂದೊಂದೊಂದು ವಿಭಾಗವಾಗಿ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾನೆ ಇರ್ತಾರೆ. ಶಿಷ್ಟಾಚಾರಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಅಲ್ವಾ? ಫಸ್ಟ್ ಸ್ಕೂಲ್ ಆಫ್ ಚೈಲ್ಡ್ ಅಂತ ಹೇಳಿ ಮನೆಯನ್ನ ಕರಿತೀವಿ. ಬೇಸಿಕ್ ಹ್ಯಾಬಿಟ್ಸ್, ಊಟ ಮಾಡೋದು, ಶಿಸ್ತಿಂದ ಊಟ ಮಾಡೋದು, ಅನ್ನವನ್ನ ಚೆಲ್ಲದೆ ಇರೋದು, ನಮಸ್ಕಾರ ಮಾಡೋದು, ದೊಡ್ಡವರಿಗೆ ಗೌರವ ಕೊಡೋದು, ಇದೆಲ್ಲವೂ ಕೂಡ ಎಲ್ಲಿ ಹುಟ್ಟುತ್ತೆ? ಮನೆಯಲ್ಲೇ ಹುಟ್ಟೋದು. ಪೇರೆಂಟ್ ಮಾಡೆಲಿಂಗ್ ರೋಲ್ ಮಾಡೆಲ್ ನೋಡಿ, ಹಾನೆಸ್ಟಿ, ರೆಸ್ಪೆಕ್ಟ್, ವರ್ಕ್ ಎಥಿಕ್. ಈ ಮೌಲ್ಯ ಅನ್ನೋದು ಮೊಟ್ಟ ಮೊದಲನೇದಾಗಿ ಪೋಷಕರಿಂದ ಬರ್ತಕ್ಕಂಥದ್ದು. ಪೋಷಕರು ಹೆಂಗ್ ಮಾತಾಡ್ತಾರೆ, ಅವರ ಸತ್ಯನಿಷ್ಠೆ ಹೇಗಿದೆ, ಗೌರವ, ಅವರು ಪರಸ್ಪರ ಗೌರವಗಳನ್ನ ಹೇಗ್ ಕೊಡ್ತಾರೆ, ಹಾಗೇನೆ ಬೇರೆಯವ್ರಿಗೂ ಕೂಡ ಹಿರಿಕರಿಗೆ ಯಾವ ರೀತಿ ಅವರು ಶ್ರಮಿಸ್ತಾರೆ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಮೌಲ್ಯದ ಮಾದರಿ ಅಂತ ಹೇಳಿ ಕರೆಸ್ತೀವಿ. ಈಗ ನಾವೇ ಸರಿ ಇದ್ರೆ, ನಾವೇ ಸರಿ ಇಲ್ದೇ ಇದ್ರೆ ಅವ್ರ ಪಾಪ ಹೆಂಗೆ ಇದು ಮಾಡ್ಕೊಳಕ್ ಆಗತ್ತೆ? ಮಕ್ಳು ಹೆಂಗ್ ಕಲಿತವೆ? ಸಾಧ್ಯ ಇಲ್ಲ. ನಾವು ತುಂಬಾ ಚೆನ್ನಾಗಿ ಮಕ್ಳಿಗೆ ಹೇಳ್ಕೊಡುವಂತ ಪೊಸಿಷನ್ ಅಲ್ಲಿ ಇದೀವಿ ಅಂತಂದಾಗ ಅವರು ಕೂಡ ಏನ್ ಮಾಡ್ತಾರೆ, ಅದನ್ನ ಅಕ್ವೈರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬರೋದಾದ್ರೆ ಪೇರೆಂಟಿಂಗ್ ಸ್ಟೈಲ್. ಸೊ ಪ್ರಜಾಸತ್ತಾತ್ಮಕ ಪೋಷಣೆ ಇರ್ಬೇಕು. ಮಕ್ಳು ಯಾವಾಗ್ಲೂ ಕೂಡ ನಮ್ಮ ಮಾತೆ ಕೇಳ್ಬೇಕು, ನಾವ್ ಹೇಳಿದ್ದೇ ಕೆಲಸ ಮಾಡ್ಬೇಕು, ನಮ್ಮಂತಾನೆ ನಡಿಬೇಕು ಅಂತಲ್ಲ. ಡೆಮೋಕ್ರೆಟಿಕ್ ಪೇರೆಂಟಿಂಗ್ ಸಪೋರ್ಟ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಸೆಲ್ಫ್ ಕಂಟ್ರೋಲ್. ಪ್ರಜಾಸತ್ತಾತ್ಮಕವಾದಂತ ಪೋಷಣೆ,
ಜವಾಬ್ದಾರಿ, ಸ್ವನಿಯಂತ್ರಣವನ್ನ ಬೆಳೆಸುತ್ತೆ. ಈ ಪ್ರಜಾಸತ್ತಾತ್ಮಕ ಪೋಷಣೆ ಅಂತಂದ್ರೆ ಮಕ್ಕಳಿಗೆ ಅವರ ಆಸೆ ಆಕಾಂಕ್ಷೆಗಳು ಅವರ ಬಯಕೆಗಳಿಗೂ ಕೂಡ ನಾವೇನ್ ಮಾಡ್ಬೇಕು, ಬೆಂಬಲ ಕೊಡ್ಬೇಕು. ಎಲ್ಲ ನಮ್ಮ ಮಕ್ಕಳು ಅಂದ ತಕ್ಷಣ ಎಲ್ಲವನ್ನ ಕೂಡ ನಾವೇ ಮಾಡ್ಬೇಕು, ಅವರ ಕಂಪ್ಲೀಟ್ ಡಿಸಿಷನ್ಸ್ ಗಳನ್ನ ಮೇಕಿಂಗ್ ನಾವೇ ಮಾಡೋದು ತಪ್ಪಲ್ವಾ? ಅವರವರ ಅಭಿಪ್ರಾಯಗಳು, ವೈಯಕ್ತಿಕ ಭಿನ್ನತೆಗಳಿರತ್ತೆ, ವೈಯಕ್ತಿಕ ಆಲೋಚನೆಗಳಿರತ್ತೆ, ಇಂಡಿವಿಜುವಲ್ ಆಗಿ ಹೋಗ್ತಾ ಹೋಗುತ್ತೆ. ನಾವ್ ಅದಕ್ಕೆ ವಿ ಹ್ಯಾವ್ ಟು ಸಪೋರ್ಟ್ ದೆಮ್. ಹೋಮ್ ರೂಟೀನ್ಸ್ ಅಂದ್ರೆ ಮನೆಯ ಒಂದು ಪ್ರತಿದಿನದ ಕೆಲಸಗಳು, ಪ್ರಾರ್ಥನೆ, ನಿಶಬ್ದವಾದಂತ ಸಮಯ, ಹಾಗೇನೆ ಕೆಲಸಗಳನ್ನ ಹಂಚಿಕೆ ಮಾಡೋದು, ಸಮಯವನ್ನ ಪಾಲನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗ ನಮ್ಮನೇಲಿ ಮಕ್ಳಿದಾರೆ ಅಂತಂದ್ರೆ ನಾವ್ ಹೆಂಗ್ ಮಾಡ್ತೀವಿ, ಪೂಜೆ ಮಾಡ್ಲಿಕ್ಕೆ ಹೇಳೋದು. ಸೊ ಪೂಜೆ ಮಾಡೋದ್ರಿಂದ ಆಧ್ಯಾತ್ಮಿಕತೆ ಬರುತ್ತೆ, ಮನಸ್ಸಲ್ಲಿ ಶಾಂತಿ ಮಕ್ಕಳಲ್ಲಿ ಬೆಳೆಯುತ್ತೆ, ಒಂದು ಒಳ್ಳೆ ಪ್ರಶಾಂತವಾದ ವಾತಾವರಣವನ್ನ ಅವ್ರಷ್ಟಕ್ಕೆ ಅವ್ರು ಕ್ರಿಯೇಟ್ ಮಾಡ್ಕೊಳ್ತಾರೆ. ಹಾಗೆ ನಿಶಬ್ದವಾದಂತ ಸಮಯ, ಶೇರಿಂಗ್ ವರ್ಕ್ ಅನ್ನ ಕೂಡ ಹಂಚಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದು ಹೋಮ್ ರೂಟೀನ್ಸ್ ಅಂತ ಹೇಳ್ತೀವಿ. ಇನ್ನ ಕಥನ, ಕುಟುಂಬ ಕಥೆಗಳು, ನೀತಿ ಕಥೆಗಳು, ಹಿರಿಯರ ಅನುಭವ. ಈಗ ಅಜ್ಜ ಅಜ್ಜಿ ಇದಾರೆ ಅಂತಂದ್ರೆ ಮನೆಯಲ್ಲಿ ತುಂಬಾ ಹಳೆ ಕಥೆಗಳನ್ನ ಹೇಳ್ತಾರೆ. ಮಾರಲ್ ಟೇಲ್ಸ್ ಗಳನ್ನ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇದರಿಂದ ಮಗು ಏನ್ ಮಾಡತ್ತೆ, ಆಟೋಮೆಟಿಕ್ ಆಗಿ ತಾನೇನ್ ಕಲಿಬೇಕು ಅಂತ ಬಯಸಿರುತ್ತೋ ಆ ಎಲ್ಲಾ ವಿಚಾರಗಳನ್ನ ಕಲಿಯುವಂತಹ ಪ್ರಯತ್ನವನ್ನ ಮಗು ಮಾಡ್ತಾ ಹೋಗುತ್ತೆ ಅಲ್ವಾ? ಸೊ ಇದು ಪೋಷಕರ ಮೊದಲ ಜವಾಬ್ದಾರಿ. ಕುಟುಂಬ ಏನಾಗುತ್ತೆ, ಬಹಳ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ. ಇನ್ನು ಎರಡನೇದಾಗಿ ವ್ಯಾಲ್ಯೂಸ್ ಕಾಮನ್ಲಿ ಲರ್ನ್ಡ್. ಸಾಮಾನ್ಯವಾಗಿ ಕಲಿತಕ್ಕಂತ ಮೌಲ್ಯಗಳು ಯಾವ್ಯಾವು? ಬೇಸಿಕಲಿ ನಾವು ಈ ಭೂಮಿ ಮೇಲೆ ಬಂದಿದೀವಿ ಅಂತಂದ್ರೆ ಎಲ್ಲಾ ಮೌಲ್ಯಗಳನ್ನ ಇಟ್ಕೊಂಡು ನಾವು ಭೂಮಿ ಮೇಲೆ ಬಂದಿರಲ್ಲ. ನಮ್ಮ ಪರಿಸರ, ನಮ್ಮ ಆನುವಂಶಿಕತೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇಲ್ಲಿ, ಅಲ್ವೇನ್ರಿ ಮೇಡಮ್? ಇದ್ರ ಮೇಲೆ ಹೆಂಗೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ ಈಸಿಯಾಗಿ ಕೇಳ್ತಾರೆ. ನಾನು ಹೇಳ್ತೀನಲ್ಲ, ಮೌಲ್ಯ ಶಿಕ್ಷಣದಲ್ಲಿ ನೀವು ಅಂಕಗಳನ್ನ ಗಳಿಸೋದು ದೊಡ್ಡ ಮಾತೇ ಅಲ್ಲ. ಕಣ್ಣು ಮುಚ್ಚಿ ನೀವು ನೀಟಾಗಿ ಓದ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ಔಟ್ ಆಫ್ ಔಟ್ ತಗೊಳ್ಬಹುದು ಈ ಒಂದ್ ಪತ್ರಿಕೆನಲ್ಲಿ. ಶಾರ್ ಆಗಿ ಹೇಳ್ತೀನಿ ನಾನು, ಅಷ್ಟು ಸಿಂಪಲ್ ಆಗಿ ಅಷ್ಟು ಈಸಿ ಆಗಿರತ್ತೆ. ಬಟ್ ಏನ್ ನಾವು ಪಾಠ ಮಾಡ್ಲೇಬೇಕಲ್ವಾ ನಿಮಗೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವಾರದಲ್ಲಿ ಒಂದು ಕ್ಲಾಸ್ ನಿಮಗೋಸ್ಕರ ಮಾಡ್ತಾ ಇರೋಂಥದ್ದು. ಸರಿ, ಓಕೆ. ನೋಡಿ, ಪ್ರೀತಿ, ಪಾಲನೆ, ಹಿರಿಯರಿಗೆ ಗೌರವ, ಇದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಕಲಿಸ್ಬೇಕಾದಂತ ಮೌಲ್ಯಗಳು. ಅವು ತಂತಾನೆ ಆ ವಾತಾವರಣವನ್ನ ಕ್ರಿಯೇಟ್ ಮಾಡಿದಾಗ ತಮ್ಮಿಂದ ತಾವೇ ಕಲಿಯುವಂತಹ ಕೆಪಾಸಿಟಿಯನ್ನ ಪಡ್ಕೊಳ್ತಾರೆ. ಲವ್ ಅಂಡ್ ಕೇರ್ ಆಗಿರ್ಬೋದು, ಅಂಡ್ ಆಲ್ಸೋ ಹಿರಿಯರಿಗೆ ಗೌರವ ಕೊಡೋದು, ಶೇರಿಂಗ್ ಅಂಡ್ ಕೋಆಪರೇಷನ್, ಹಂಚಿಕೆ ಮತ್ತು ಸಹಕಾರಗಳನ್ನ ಕೊಡುವಂಥದ್ದು, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಮಕ್ಕಳಿಗೆ ಯಾವಾಗ್ಲೂ ಕೂಡ ನಾವೇನ್ ಮಾಡ್ಬೇಕು, ರೆಸ್ಪಾನ್ಸಿಬಿಲಿಟಿಯನ್ನ ಕೊಡೋದನ್ನ ಕಲಿಸ್ಬೇಕಾಗತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದಾಗ ಮಗು ಏನ್ ಮಾಡುತ್ತೆ, ಬೇಜವಾಬ್ದಾರಿತನದಿಂದ ಮೆರೆಯುತ್ತೆ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತೀವಿ. ಪ್ರಾಮಾಣಿಕತೆ ಬೇಕ್ರಿ. ಎಷ್ಟು ನೀವು ಅವ್ರು ಅನುಸರಿಸ್ತಾರೋ ಅಥವಾ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಾಮಾಣಿಕತೆಯನ್ನ ಮಕ್ಕಳಲ್ಲಿ ಬೆಳೆಸಿ. ಸೆಲ್ಫ್ ಡಿಸಿಪ್ಲೈನ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ತಗೋಣ, ಶಾಲೆ ಮತ್ತೆ ಮನೆಯ ನಡುವಿನ ಸಂಪರ್ಕ ಹೇಗೆ ಬೆರೆಸ್ಬೇಕಿಲ್ಲಿ. ಹೇಗ್ ಬೆರೆಸ್ಬೇಕು ಅಂತಂದ್ರೆ ಪೋಷಕರ ಸಭೆಗಳ ಮೂಲಕ, ಮನೆ ಮೌಲ್ಯ ಕಾರ್ಯ, ಸಲಹೆ, ಮಾರ್ಗದರ್ಶನದ ಮೂಲಕ ಏನ್ ಮಾಡ್ಬೋದು, ಶಾಲೆ ಮತ್ತೆ ಮನೆಯನ್ನ ಕನೆಕ್ಟ್ ಮಾಡ್ಬೋದು. ಈಗ PTM ಅಂತ ಹೇಳಿ ಹೇಳ್ತೀವಿ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ. ಮಕ್ಳಿಗೆ ಏನ್ ಸಮಸ್ಯೆ ಇದೆ, ನಾವು ಇನ್ನು ಮಕ್ಳಿಗೆ ಏನೆಲ್ಲ ಹೇಳ್ಬೋದಾಗಿತ್ತು, ನಿಮ್ಮ ಸಮಸ್ಯೆಗಳು ಏನೇನಿದೆ, ಇದೆಲ್ಲವನ್ನ ಬಗೆಹರಿಸ್ಲಿಕ್ಕೋಸ್ಕರನೇ ಪೋಷಕರ ಸಭೆಯನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ನಾವು ಪಾಲ್ಗೊಳ್ಬೇಕು, ಮಕ್ಳಿಗೆ ಬೇಕಾಗಿರುವಂತ ಸಲಹೆ, ಮಾರ್ಗದರ್ಶನ ಎಲ್ಲವನ್ನ ಕೂಡ ಕೊಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ, ಶಾಲೆ ಯಾವ ರೀತಿಯಾಗಿ ಸೋರ್ಸ್ ಆಗುತ್ತೆ ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಮೌಲ್ಯಗಳನ್ನ ಕಲಿತಾರೆ. ಶಾಲೆ ಬಹಳ ಇಂಪಾರ್ಟೆಂಟಾ? 101% ಇಂಪಾರ್ಟೆಂಟ್. ಯಾಕೆಂದ್ರೆ ಮನೆಯ ನಂತರ ಬರ್ತಕ್ಕಂತ ನೆಕ್ಸ್ಟ್ ಸ್ಟೆಪ್ ಶಾಲೆ. ಇಲ್ಲಿ ಪ್ಲಾನ್ಡ್ ಅಂಡ್ ಸಿಸ್ಟಮೆಟಿಕ್ ಸೋರ್ಸ್, ಯೋಜಿತ ಮತ್ತು ವ್ಯವಸ್ಥಿತವಾದಂತಹ ಮೂಲ ಇದು. ಹೌ ಸ್ಕೂಲ್ ಟ್ರಾನ್ಸ್ಮಿಟ್ಸ್ ವ್ಯಾಲ್ಯೂಸ್, ಶಾಲೆ ಮೌಲ್ಯಗಳನ್ನ ಮಕ್ಕಳಿಗೆ ಹೇಗ್ ನೀಡುತ್ತೆ? ಹಾಗಾದ್ರೆ ನೀವೆಲ್ಲ ಶಿಕ್ಷಕರು, ನೀವು ಮಕ್ಕಳನ್ನ ಗಮನಿಸಿರ್ತೀರಾ, ನೋಡಿರ್ತೀರಾ ಅಲ್ವಾ? ಹಲೋ ಮೇಡಮ್, ನಾನು ಕ್ಲಾಸಲ್ಲಿ ಇದ್ದೀನಿ, ನಂತರ ಕಾಲ್ ಮಾಡಿ. ನೋಡಿ, ಕರಿಕ್ಯುಲಮ್ ಅಂಡ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಕರಿಕ್ಯುಲಮ್ ಅಂಡ್ ಟೆಕ್ಸ್ಟ್ ಬುಕ್ಸ್ ಅಂತ ಅಂದಾಗ ಸ್ಟೋರೀಸ್, ಲೆಸನ್ಸ್, ಆಕ್ಟಿವಿಟೀಸ್,
ಪಠ್ಯಕ್ರಮ ಮತ್ತೆ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತ ಕಥೆಗಳಾಗಿರ್ಬೋದು, ಪಾಠಗಳಾಗಿರ್ಬೋದು, ಚಟುವಟಿಕೆಗಳನ್ನಾಗಿರ್ಬೋದು ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಹೇಳ್ಕೊಡ್ಬೇಕು. ಯಾಕೆ ಪಠ್ಯಕ್ರಮದಲ್ಲಿ ಈ ರೀತಿಯಾಗಿ ಅವ್ರಿಗೆ ಕೊಟ್ಟಿರ್ತಾರೆ ಅಂತಂದ್ರೆ ಅದರಿಂದ ಅವ್ರು ಕಲೀಲಿ, ಅದರಿಂದ ಅವರು ನುರಿತ ಒಂದು ಜ್ಞಾನವನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಪಠ್ಯ ಪುಸ್ತಕದಲ್ಲಿ ಈ ತರ ಎಲ್ಲಾ ಚಟುವಟಿಕೆಗಳನ್ನ ಇಡ್ಲಾಗತ್ತೆ. ಟೀಚರ್ ಆಸ್ ಅ ರೋಲ್ ಮಾಡೆಲ್, ಯಾವಾಗ್ಲೂ ಕೂಡ ಶಿಕ್ಷಕರ ಮಾದರಿಯನ್ನ ಮಗು ತೆಗೆದುಕೊಳ್ತಾ ಇರತ್ತೆ. ನ್ಯಾಯಯುತವಾಗಿರ್ಬೇಕು, ಭಾಷೆ ಹೆಂಗ ಬೇಕಂಗ್ ಭಾಷೆಗಳನ್ನ ಬಳಸಬಾರ್ದು. ಮಕ್ಳ ಎದುರಿಗೆ ನಾವ್ ಭಾಷೆಗಳನ್ನ ಹೆಂಗ್ ಬಳಸ್ಬೇಕು, ಇವನೇನ ನಾಟಕ ಆಡ್ತಾನೆ ಅಂತಂದ್ರೂ ಪರವಾಗಿಲ್ಲ, ನೀಟಾಗಿ ಕರೆಕ್ಟ್ ಆಗಿ ನಿರರ್ಗಳವಾಗಿ ಮಕ್ಕಳ ಮುಂದೆ ಮಾತಾಡ್ಬೇಕು. ನಮ್ಮ ಮಾದರಿಯನ್ನೇ ಮಗು ತೆಗೆದುಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ನಾವೇ ಸ್ಕೂಲಿಗೆ 9:30 ಹೋಗೋ ಬದ್ಲಿ 10 ಗಂಟೆಗೆ ಹೋದ್ವಿ, 10:30 ಹೋದ್ವಿ ಅಂತಂದ್ರೆ ಮಕ್ಳು ನಮ್ ಟೀಚರ್ ಲೇಟ್ ಆಗಿ ಬರ್ತಾರಪ್ಪ, ನಾನ್ ಯಾಕೋ ಮತ್ತೆ ಜಲ್ದಿ ಹೋಗೋದು. ಸಮಯ ಪಾಲನೆನೇ ಮಾಡಲ್ಲ, ಸಮಯ ಪಾಲನೆ ಇಲ್ಲ, ಪಂಕ್ಚುಯಾಲಿಟಿ ಅಲ್ಲಿ ನಿರ್ನಾಮ ಆಗ್ಬಿಡತ್ತೆ. ಸೊ ಟೀಚರ್ ಆಸ್ ಅ ರೋಲ್ ಮಾಡೆಲ್. ಹಾಗಾಗಿ ನಾವ್ ಹೇಗಿರ್ಬೇಕು, ಶಿಸ್ತಿಂದ ಇರ್ಬೇಕು, ಯಾವಾಗ್ಲೂ ಹಂಗೆ ಇರ್ಬೇಕಾ ಅಂತಲ್ಲ, ಮಕ್ಳಿಗೆ ಫ್ರೆಂಡ್ಲಿ ಆಗಿ ವರ್ತಿಸ್ಬೇಕು. ನಮ್ಮ ಬಟ್ಟೆಗಳಾಗಿರ್ಬೋದು, ನಮ್ಮ ಆಕಾರ ವಿಕಾರ ಎಲ್ಲವೂ ಇಂಪ್ಯಾಕ್ಟ್ ಆಗತ್ತೆ. ನೀವು ಬೇಕಾದ್ರೆ ಗಮನಿಸಿ, ನಮ್ ಟೀಚರ್ ಇವತ್ತು ಈ ಸೀರೆ ಹಾಕೊಂಬಂದ್ರು, ಈ ಡ್ರೆಸ್ ಹಾಕೊಂಬಂದ್ರು, ಎಲ್ಲ ಗಮನ ಹಾಕ್ತಾರೆ ಮಕ್ಳು. ಹಂಗಿದ್ದಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಶಿಸ್ತಿನಿಂದ ವರ್ತಿಸ್ಬೇಕಾಗತ್ತೆ. ಹಿಡನ್ ಕರಿಕ್ಯುಲಮ್, ಅಡಗಿದಂತ ಪಠ್ಯಕ್ರಮ, ಸ್ಕೂಲ್ ಕಲ್ಚರ್, ಡಿಸಿಪ್ಲೈನ್ ಸ್ಟೈಲ್, ಪಿಯರ್ ರಿಲೇಷನ್ಸ್. ನೋಡಿ, ಈ ರಿಲೇಷನ್ಸ್ ಬಗ್ಗೆ ಆಗಿರ್ಬೋದು, ಡಿಸಿಪ್ಲೈನ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಇದು ಯಾವುದು ಪಠ್ಯಕ್ರಮದಲ್ಲಿ ಕೊಟ್ಟಿರೋದಿಲ್ಲ. ಇಂಥದ್ದನ್ನ ನೀವೇನ್ ಮಾಡ್ಬೇಕು, ಸ್ವತಃ ಕಲಿಸ್ಬೇಕಾಗತ್ತೆ. ಮಕ್ಕಳಿಗೆ ಸ್ವತಃ ಪುಷ್ಟೀಕರಣವನ್ನ ಕೊಡ್ಬೇಕು. ಸ್ನೇಹ ಸಂಬಂಧದ ವಾತಾವರಣದ ಬಗ್ಗೆ ತಿಳಿಸ್ಬೇಕಾಗತ್ತೆ. ನೀವು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಇಂಪಾರ್ಟೆಂಟ್. ಸಹಪಠ್ಯ ಚಟುವಟಿಕೆಗಳನ್ನ ನೀವು ಕಂಪಲ್ಸರಿ ಮಕ್ಕಳಿಗೆ ಮಾಡಿಸ್ಬೇಕು. ಪ್ರಾರ್ಥನೆಗಳನ್ನ ಹೇಳಿಸೋದು, ಸಭೆಗಳನ್ನ ಮಾಡಿಸೋದು, ಕ್ರೀಡೆಗಳನ್ನ ಏರ್ಪಡಿಸುವಂಥದ್ದು, ಕ್ಲಬ್ಗಳನ್ನ, ಹಾಗೆ ಸೇವೆ ಅಂದ್ರೆ ಸರ್ವಿಸ್ ಸೆಕ್ಟರ್ಸ್ ಗಳನ್ನ ಹೇಗೆಲ್ಲ ನಾವು ನೋಡಿ, ಇವತ್ತಿನ ಜಗತ್ನಲ್ಲಿ ಸಮಾಜದಲ್ಲಿ ನಾವು ಹೇಗ್ ಸೇವೆಯನ್ನ ಸಲ್ಲಿಸ್ಬೇಕು, ಇದೆಲ್ಲವನ್ನ ಮಾದರಿಗಳಾಗಿ ನೀವು ಹೇಳ್ಕೊಡ್ಬೇಕಾಗತ್ತೆ. ಇನ್ನ ಡೆಮೋಕ್ರೆಟಿಕ್ ಕ್ಲಾಸ್ ರೂಮ್ ಅಂತ ಹೇಳಿ ಕರಿತೀವಿ. ಪಾರ್ಟಿಸಿಪೇಷನ್, ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಪ್ರಜಾಸತ್ತಾತ್ಮಕ ತರಗತಿ ಅಂತ ಹೇಳ್ತೀವಿ. ನಾನು ಅವಾಗ್ಲೇ ನಿಮಗೆ ಹೇಳ್ದೆ, ಭಾಗವಹಿಸುವಿಕೆ, ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆದ್ಮೇಲೆ ಮಕ್ಳಿಗೆ ಎಲ್ಲಾ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಹೊಣೆಗಾರಿಕೆಯನ್ನ ಬೆಳೆಸ್ಬೇಕಾಗತ್ತೆ. ಅದ್ರ ಜೊತೆಗೆ ವ್ಯಾಲ್ಯೂಸ್ ಪ್ರಮೋಟೆಡ್, ಶಾಲೆಯಲ್ಲಿ ಬೆಳೆಸ್ತಕ್ಕಂತ ಮೌಲ್ಯಗಳು. ಯಾವೆಲ್ಲ ಮೌಲ್ಯಗಳನ್ನ ಬೆಳೆಸ್ತೀರಾ? ಶಿಸ್ತು ಫಸ್ಟ್ ನೀವು ಬೆಳೆಸ್ಬೇಕಾಗಿರೋದೇ. ಡಿಸಿಪ್ಲೈನ್ ಇಲ್ಲ ಅಂತಂದ್ರೆ ಮಗು ಏನ್ ಮಾಡತ್ತೆ, ಕಂಪ್ಲೀಟ್ಲಿ ಅಶಿಸ್ತಿಂದ ಬೆಳೆಯುತ್ತೆ. ಯಾವುದೇ ರೀತಿ ಒಂದು ವೇ ಇರೋದಿಲ್ಲ. ಸಮಾನತೆ, ಇನ್ಕ್ಲೂಷನ್ ಬಹಳ ಇಂಪಾರ್ಟೆಂಟ್. ಎಲ್ಲರ ಜೊತೆಗೂ ಮಕ್ಕಳು ಬೆರಿಬೇಕು. ಕೋಆಪರೇಷನ್ ಅಂಡ್ ಟೀಮ್ ವರ್ಕ್, ಯಾವಾಗ್ಲೂ ಸಹಕಾರ ಮತ್ತೆ ತಂಡ ಭಾವ ಬಹಳ ಇಂಪಾರ್ಟೆಂಟ್. ಸೈಂಟಿಫಿಕ್ ಟೆಂಪರ್, ಮಕ್ಕಳು ಅವೈಜ್ಞಾನಿಕ ಚಿಂತನೆಯನ್ನ ಮಾಡೋದನ್ನ ಕಡಿಮೆ ಮಾಡ್ಬೇಕು. ವೈಜ್ಞಾನಿಕವಾಗಿ ಅವ್ರ ಆಲೋಚನೆ ಮಾಡುವಂತಹ ಮನೋಭಾವವನ್ನ ಬೆಳೆಸ್ಬೇಕಾಗತ್ತೆ. ಸಿವಿಕ್ ಸೆನ್ಸ್ ಅಂದ್ರೆ ನಾಗರಿಕ ಪ್ರಜ್ಞೆಯನ್ನ ಬೆಳೆಸೋದು. ರೆಸ್ಪೆಕ್ಟ್ ಫಾರ್ ಡೈವರ್ಸಿಟಿ, ವೈವಿಧ್ಯತೆಯ ಬಗ್ಗೆ ಗೌರವವನ್ನ ಕೊಡುವಂಥದ್ದು. ಕಲ್ಚರ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಕ್ಲಾತ್ಸ್ ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳ ಬಗ್ಗೆ ಎಲ್ಲಾ ಡೈವರ್ಸಿಟಿಗಳನ್ನ ಮಗು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೆಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನೀವು ವ್ಯಾಲ್ಯೂಸ್ ಅನ್ನ ಬೆಳೆಸ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಸಮಾಜ, ಕಮ್ಯುನಿಟಿ. ಥರ್ಡ್, ಸಾಮಾಜೀಕರಣದ ಮೂಲ ಅಂತ ಹೇಳಿ ಕೂಡ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ನಾವು ಇದ್ರಲ್ಲಿ ಸೈಕಾಲಜಿನಲ್ಲೂ ಕೂಡ ಓದ್ತೀವಿ. ಕಮ್ಯುನಿಟಿ ಇನ್ಫ್ಲೂಯೆನ್ಸಸ್, ಸಮಾಜದ ಪ್ರಭಾವಗಳು ಅಂತ ಹೇಳ್ತೀವಿ. ನೆರೆಹೊರೆಯವರು, ಸ್ನೇಹಿತರು, ನಾಯಕರು. ಮಗು ಶಾಲೆಯ ನಂತರ ಇನ್ಫ್ಲೂಯೆನ್ಸ್ ಅನ್ನ ಪಡ್ಕೊಳ್ಳೋದೇ ಕಮ್ಯುನಿಟಿ. ನೇಬರ್ಸ್, ಆ ಮಗುವಿನ ಸುತ್ತಮುತ್ತ ಇರ್ತಕ್ಕಂತಹ ವ್ಯಕ್ತಿಗಳು, ಫ್ರೆಂಡ್ಸು, ಲೋಕಲ್ ಲೀಡರ್ಸು, ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಅವರು ಆಚರಣೆ ಮಾಡ್ತಕ್ಕಂತ ಹಬ್ಬ ಹರಿದಿನ, ಮನೆಯ ಸಂಸ್ಕೃತಿ ಸಂಪ್ರದಾಯಗಳು ಎಲ್ಲವೂ ಕೂಡ ಇಲ್ಲಿ ಏನಾಗ್ತದೆ ಅಂತಂದ್ರೆ ಫ್ಯಾಕ್ಟರ್ಸ್ ಆಗ್ತಾ ಹೋಗುತ್ತೆ. ಫೆಸ್ಟಿವಲ್ಸ್, ಕಸ್ಟಮ್ಸ್, ಟ್ರೆಡಿಷನ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ತಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಅರಿವಿನ ಜೊತೆಗೆ ಮಗು
ಬೇರೆಯ ಒಂದು ಸಹಿಷ್ಣುತೆಯ ಭಾವವನ್ನ ಕೂಡ ಹೊಂದಬೇಕಾಗತ್ತೆ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಪಂಚಾಯತ್ ಆಗಿರ್ಬೋದು, ಲೋಕಲ್ ಬಾಡೀಸ್ ಆಗಿರ್ಬೋದು, ಇವೆಲ್ಲವೂ ಬಹಳ ಇಂಪಾರ್ಟೆಂಟ್. ಸಮುದಾಯ ಸೇವಾ ಅನುಭವವನ್ನ ಕೂಡ ಮಕ್ಕಳಿಗೆ ನಾವು ಕೊಡ್ಬೇಕಾಗತ್ತೆ. ಹಾಗಾದ್ರೆ ಸಮಾಜದಿಂದ ಮಕ್ಕಳಿಗೆ ನೀವು ಯಾವ ರೀತಿ ಮೌಲ್ಯಗಳನ್ನ ಬೆಳೆಸ್ತೀರಾ ಅಂತಂದ್ರೆ, ಕೋಆಪರೇಷನ್ ಅಂಡ್ ಮ್ಯೂಚುವಲ್ ಹೆಲ್ಪ್, ಪರಸ್ಪರ ಸಹಾಯ ಅಥವಾ ಸಹಕಾರವನ್ನ ಕೊಡುವಂಥದ್ದು. ಸಾಮಾಜಿಕ ಜವಾಬ್ದಾರಿ ಕೊಡ್ಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಹಳ ಇಂಪಾರ್ಟೆಂಟ್. ಹೆಂಗ್ ಕೊಡ್ತೀರಾ ಮೇಡಮ್ ಅಂತಂದ್ರೆ, ಈಗ ಆ ಮಕ್ಕಳು ಹೋಗೋ ದಾರಿಯಲ್ಲಿ ನಲ್ಲಿ ನೀರು ಹರಿತಾ ಇದೆ ಅಂತಂದ್ರೆ ಅದನ್ನ ಆಫ್ ಮಾಡಕ್ ಹೇಳ್ಬೇಕು, ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಕಾಪಾಡೋದ್ರಲ್ಲಿ ಸಣ್ಣ ಸಣ್ಣ ಪಾತ್ರವನ್ನ ವಹಿಸ್ಲಿಕ್ಕೆ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಡ್ಬೇಕಾಗತ್ತೆ. ಟಾಲರೆನ್ಸ್ ಅಂಡ್ ಹಾರ್ಮೋನಿ, ಸಹಿಷ್ಣುತೆ ಮತ್ತು ಸೌಹಾರ್ದ ಭಾವನೆಯನ್ನ ಕೂಡ ಬೆಳೆಸ್ಬೇಕಾಗತ್ತೆ. ಅದ್ರ ಜೊತೆಗೆ ರೆಸ್ಪೆಕ್ಟ್ ಫಾರ್ ಪಬ್ಲಿಕ್ ಪ್ರಾಪರ್ಟಿ, ಅಂದ್ರೆ ಮಕ್ಕಳಿಗೆ ಸಾರ್ವಜನಿಕ ನಾವೇನಂತ ಕರೆದ್ವಿ, ಸಾಮಾಜಿಕರಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋಣ ಅಪಾಯಗಳು ಮತ್ತು ಶಿಕ್ಷಕರ ಪಾತ್ರ ಅಂತ ಬರುತ್ತೆ. ಅಂಡ್ ಟೀಚರ್ ರೋಲ್. ನೋಡಿ, ಅಪಾಯಗಳು ಮತ್ತೆ ಶಿಕ್ಷಕರ ಪಾತ್ರ. ಇಲ್ಲಿ ನೆಗೆಟಿವ್ ಪಿಯರ್ ಇನ್ಫ್ಲೂಯೆನ್ಸ್ ಅನ್ನ, ಡಿಸ್ಕ್ರಿಮಿನೇಷನ್ ಅನ್ನ, ಆಂಟಿ ಸೋಷಿಯಲ್ ಬಿಹೇವಿಯರ್ ಅನ್ನ ಕಡಿಮೆ ಮಾಡ್ಬೇಕು. ಕೆಟ್ಟ ಸಂಗಡಿಗರ ಪ್ರಭಾವ, ಭೇದ ಭಾವಗಳು, ಸಮಾಜ ವಿರೋಧಿ ವರ್ತನೆಯನ್ನ ನಿಲ್ಲಿಸಬೇಕಾಗತ್ತೆ. ಕ್ರಿಯೇಟ್ ಅವೇರ್ನೆಸ್, ಗೈಡ್ ಸ್ಟೂಡೆಂಟ್ಸ್ ಟುವರ್ಡ್ಸ್ ಪಾಸಿಟಿವ್ ಕಮ್ಯುನಿಟಿ ಎಂಗೇಜ್ಮೆಂಟ್. ಜಾಗೃತಿ, ಸಕಾರಾತ್ಮಕ ಸಮುದಾಯ ಚಟುವಟಿಕೆಗಳಿಗೆ ಹೆಚ್ಚಾಗಿ ನಾವು ಮಾರ್ಗದರ್ಶನವನ್ನ ಕೊಡ್ಬೇಕಾಗತ್ತೆ. ಸೊ ಹಿಂಗ್ ಮಾಡೋದ್ರಿಂದ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ನಾವು ಜಾಗೃತಿ ಭಾವನೆಯನ್ನ ಕೂಡ ಮೂಡಿಸ್ಬೋದು. ಹಾಗೆ ರಿಲಿಜಿಯನ್ ಆರ್ ಫಿಲಾಸಫಿ, ಇದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಸೋರ್ಸ್ ಮಕ್ಕಳಿಗೆ ಕಳ್ಸ್ಕೊಡೋದು. ಈಗ ಮನೇಲಿ ನೀವು ಹೆಂಗ್ ನಡ್ಕೊಳ್ತೀರಾ, ನಿಮ್ಮ ಧರ್ಮ, ತತ್ವಶಾಸ್ತ್ರಗಳು, ಮಕ್ಕಳಿಗೆ ಒಳ್ಳೆ ಗುಣಗಳನ್ನ ಹೇಳ್ಕೊಡೋದು, ಇವೆಲ್ಲ ಸೋರ್ಸಸ್. ಓಕೆ, ಧರ್ಮ ನಿರಪೇಕ್ಷ ದೃಷ್ಟಿಯಿಂದ ಅಂದ್ರೆ ಮೌಲ್ಯಗಳನ್ನ ರೂಪಿಸೋದ್ರಲ್ಲಿ ಇದರ ಪಾತ್ರ ಏನಪ್ಪಾ ಅಂತಂದ್ರೆ, ಸತ್ಯ, ಕರುಣೆ, ಅಹಿಂಸೆ, ಕ್ಷಮೆ, ಇವೆಲ್ಲವೂ ಕೂಡ ನೈತಿಕ ತತ್ವಗಳಲ್ಲಿ ಬರುತ್ತೆ. ಮೊದಲನೇ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಟೀಚರ್ಸ್ ಎಥಿಕಲ್ ಪ್ರಿನ್ಸಿಪಲ್ಸ್ ಲೈಕ್ ಟ್ರೂತ್, ಕಂಪ್ಯಾಷನ್, non-violence and forgiveness. Those are very important. Philosophy promotes reasoning and self-realization. ತತ್ವಶಾಸ್ತ್ರ ಏನ್ ಮಾಡುತ್ತೆ, ಮಕ್ಕಳಲ್ಲಿ ತರ್ಕಭಾವ ಮತ್ತೆ ಆತ್ಮ ಪರಿಚಯವನ್ನ ಬೆಳೆಸುತ್ತೆ. ಇದನ್ನ ನೀವು ಹೇಳ್ಕೊಡ್ಬೇಕು. ಶಾಲೆಯಲ್ಲಿ ಧರ್ಮ ನಿರಪೇಕ್ಷ ವಿಧಾನ, ಸೆಕ್ಯುಲರ್ ಅಪ್ರೋಚ್ ಇನ್ ಸ್ಕೂಲ್ಸ್ ಅಂತ ಹೇಳಿ ಹೇಳ್ತೀವಿ. ಈಗ ಸ್ಕೂಲ್ಸ್ ಶುಡ್ ಟೀಚ್ ಯೂನಿವರ್ಸಲ್ ವ್ಯಾಲ್ಯೂಸ್, ನಾಟ್ ರಿಲಿಜಿಯಸ್ ಸುಪೀರಿಯಾರಿಟಿ. ಶಾಲೆಗಳಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸಾರ್ವತ್ರಿಕ ಮೌಲ್ಯಗಳನ್ನ ನಾವು ತಿಳಿಸ್ಬೇಕು. ಇಲ್ಲಿ ಧರ್ಮನೇ ಎಲ್ಲ ಅಲ್ಲ. ನೋಡಿ, ಒಂದೇ ಧರ್ಮದ ಬಗ್ಗೆ, ಒಂದೇ ಧರ್ಮದ ಶ್ರೇಷ್ಠತೆ ಬಗ್ಗೆ ಹೇಳೋದಲ್ಲ. ಸಾರ್ವತ್ರಿಕ ಮೌಲ್ಯಗಳೇನಿದೆ, ಯಾವ್ಯಾವು ಸಾರ್ವತ್ರಿಕ ಮೌಲ್ಯಗಳು? ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಟ್ರುತ್, ಪೀಸ್, ಹಾಗೆ ಲವ್, ರೈಟ್ ಕಂಡಕ್ಟ್, ನಾನ್ ವೈಲೆನ್ಸ್. ಸೊ ಇವೆಲ್ಲವನ್ನ ನಾವೇನಂತ ಕರಿತೀವಿ? ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದು ಲಿಟ್ರೇಚರ್ ಅಂಡ್ ಬಯೋಗ್ರಫೀಸ್. ವೈ ಲಿಟ್ರೇಚರ್ ಇಸ್ ಅ ಸ್ಟ್ರಾಂಗ್ ಸೋರ್ಸ್? ಹಾಗಿದ್ರೆ ಸಾಹಿತ್ಯ ಮತ್ತೆ ಜೀವನ ಚರಿತ್ರೆಗಳನ್ನ ಮಕ್ಕಳಿಗೆ ಯಾಕೆ ತಿಳಿಸ್ಬೇಕು ನಾವು ಅಂತಂದ್ರೆ, ನಾವು ಸ್ವತಂತ್ರ ಹೋರಾಟದಲ್ಲಿ ನೀವೆಲ್ಲ ನೆನಪಿದೆ, ಜೈಲಲ್ಲಿ ಇದ್ದೇ ಏನ್ ಮಾಡ್ತಾ ಇದ್ರು, ಪತ್ರಗಳನ್ನ ಬರಿತಾ ಇದ್ರು. ಸೊ ಯಾಕೆ ಪತ್ರಗಳನ್ನ ಬರಿತಾ ಇದ್ರು ಅಂತಂದ್ರೆ, ಈ ಹರಿತವಾದ ಖಡ್ಗಕ್ಕಿಂತಲೂ ಕೂಡ ಲೇಖನ ಒಂದು ಉತ್ತಮವಾದಂತಹ ಆಯುಧ ಅಂತ ಹೇಳಿ ಹೇಳ್ತಾ ಇದ್ರು. ಹಂಗೆ ಒಬ್ಬರ ಮನಸ್ಸನ್ನ ಬದಲಾವಣೆ ಮಾಡುವಂತ ಶಕ್ತಿ ಬರಹಕ್ಕಿದೆ. ಹಾಗಾಗಿ ಲಿಟ್ರೇಚರ್ ಇಸ್ ದ ಮೇನ್ ಥಿಂಗ್ ಅಂತ ಹೇಳಿ ಕರಿತೀವಿ. ಸ್ಟೋರೀಸ್ ಕ್ರಿಯೇಟ್ ಎಮೋಷನಲ್ ಕನೆಕ್ಷನ್ ಅಂಡ್ ಮಾರಲ್ ಇಮ್ಯಾಜಿನೇಷನ್. ಕಥೆಗಳೇನ್ ಮಾಡುತ್ತೆ, ಭಾವನಾತ್ಮಕ ಸಂಬಂಧ, ನೈತಿಕ ಕಲ್ಪನೆಯನ್ನ ಬೆಳೆಸ್ತಾ ಹೋಗುತ್ತೆ. ಜೀವನ ಚರಿತ್ರೆಗಳು, ಈಗ ಹಲವಾರು ಆದರ್ಶ ವ್ಯಕ್ತಿತ್ವಗಳಿವೆ. ಆ ವ್ಯಕ್ತಿತ್ವಗಳ ಜೀವನ ಚರಿತ್ರೆಗಳನ್ನ ನಾವು ತಿಳಿಸೋದ್ರ ಮೂಲಕ ಅವರ ನೈಜ ಜೀವನದ ಮಾದರಿಗಳನ್ನ ಕೂಡ ಕೊಡ್ಬೋದು. ಲೈಕ್ ರಾಷ್ಟ್ರೀಯ ನಾಯಕರ ಜೀವನವನ್ನ ಹೇಳಿ, ಅದಲ್ಲದಂಗೆ ವಿಜ್ಞಾನಿಗಳು, ಕ್ರೀಡಾಪಟುಗಳು, ಕನ್ನಡ ಸಾಹಿತ್ಯ, ಜನಪದ ಬಗ್ಗೆ ನಿಮಗೆ ತಿಳಿಸೋದ್ರಿಂದ ಮಕ್ಕಳಲ್ಲಿ ಏನುಂಟಾಗತ್ತೆ? ಧೈರ್ಯ, ತ್ಯಾಗ, ಸತ್ಯನಿಷ್ಠೆ, ದೇಶಭಕ್ತಿ, ಕರುಣೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಕ್ಕಳಿಗಿಲ್ಲಿ ಅರಿವು ಮೂಡುತ್ತೆ. ನೆಕ್ಸ್ಟ್ ಬರೋದು ಸಂವಿಧಾನ ಮೌಲ್ಯಗಳನ್ನ ಹೆಂಗ್ ಕಲಿಸ್ತೀರಾ ನೀವು ಮಕ್ಕಳಿಗೆ ಅಂತಂದ್ರೆ,
ಪ್ರಿಯಾಂಬಲ್ ಆದರ್ಶಗಳನ್ನ ತಿಳಿಸ್ಕೊಡಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಗಳ ಬಗ್ಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದ್ರಿಂದ ಏನ್ ಮಾಡ್ಬೋದು, ಸಂವಿಧಾನದ ಅಂಶಗಳನ್ನ ಮಗು ತಿಳಿಸ್ಕೊಡುತ್ತೆ. ಸೊ ಇದ್ರಲ್ಲಿ ಏನೆಲ್ಲ ಕಲಿತಾರೆ ಅಂದ್ರೆ ಪ್ರಜಾಪ್ರಭುತ್ವದ ಬಗ್ಗೆ, ಸೆಕ್ಯುಲರಿಸಂ ಮೀನ್ಸ್ ಧರ್ಮ ನಿರಪೇಕ್ಷತೆ ಬಗ್ಗೆ ಕಲಿತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಸಮಾನತೆ ಅಥವಾ ಮಾನವ ಘನತೆ ಬಗ್ಗೆ ಮಗು ಕಲಿಯುತ್ತೆ. ಕ್ಲಾಸ್ ರೂಮ್ ಲಿಂಕೇಜ್, ತರಗತಿ ಸಂಪರ್ಕ ಅಂತ ಹೇಳ್ತೀವಿ. ತರಗತಿ ಸಣ್ಣ ಸಂವಿಧಾನ ಇದ್ದ ಹಾಗೆ ಅಲ್ವಾ, ಯಾಕೆಂತಂದ್ರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ರೂಲ್ಸ್ ಇರುತ್ತೆ, ನಿಯಮಗಳಿರುತ್ತೆ, ಬದ್ಧತೆಗಳಿರುತ್ತೆ, ಅದೆಲ್ಲವನ್ನ ಕೂಡ ಮಗು ಅಳವಡಿಸ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಪವರ್ಫುಲ್ ಮಾಡರಲ್ ಸೋರ್ಸ್. ಇವಾಗಂತೂ ನಿಮಗೆ ಗೊತ್ತಿದೆ, ಸಕಾರಾತ್ಮಕ ಪಾತ್ರವನ್ನ ಬೆಳೆಸ್ಬೇಕು ಮೀಡಿಯಾಗಳು. ಆಮೇಲೆ ಈ ಜಾಗತಿಕದಲ್ಲಿ ಆಗ್ತಕ್ಕಂತಹ ಪ್ರಮುಖ ಅಂಶಗಳನ್ನ ನಾವು ಮೀಡಿಯಾಸ್ಗಳ ಮೂಲಕ ನೋಡ್ತೀವಿ. ಅವೇರ್ನೆಸ್ ಆಫ್ ಸೋಷಿಯಲ್ ಇಶ್ಯೂಸ್, ರೋಲ್ ಮಾಡೆಲ್ಸ್, ಎಜುಕೇಶನಲ್ ಕಂಟೆಂಟ್ ಅಂದ್ರೆ ಸಾಮಾಜಿಕ ವಿಷಯಗಳನ್ನ ಜಾಗೃತಿ ಮಾಡೋದು, ಮಾದರಿ ವ್ಯಕ್ತಿತ್ವಗಳು, ಶಿಕ್ಷಣದ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ನೆಗೆಟಿವ್ ಆಗಿ ಕೆಲವೊಂದು ನಕಾರಾತ್ಮಕ ಚಿಂತನೆಗಳನ್ನ ಕೂಡ ಮೀಡಿಯಾ ಬೆಳೆಸುತ್ತೆ. ಹಿಂಸೆ, ಭೋಗವಾದ, ತಪ್ಪು ಮಾದರಿಗಳು, ಸೈಬರ್ ಕಿರುಕುಳ, ಅತಿ ಬಳಕೆ, ಗೌಪ್ಯತಾ ಸಮಸ್ಯೆ, ಇವೆಲ್ಲವನ್ನ ಕೂಡ ನಾವ್ ಎಲ್ಲಿಂದ ಕಲಿತಾ ಇದೀವಿ, ಈ ಮೀಡಿಯಾಸ್ಗಳಿಂದನೇ ಕಲಿತಾ ಇದೀವಿ ಅಲ್ವಾ. ಇನ್ನ ಮೌಲ್ಯ ಶಿಕ್ಷಣದಲ್ಲಿ ಮಾಧ್ಯಮ ಸಾಕ್ಷರತೆ ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ, ನಾವ್ ಏನ್ ಹೇಳ್ಕೊಡ್ತಾ ಇದೀವಿ ಅದನ್ನ ಮೊದಲು ಪರಿಶೀಲನೆ ಮಾಡ್ಬೇಕು, ವೆರಿಫೈ ಬಿಫೋರ್ ಶೇರಿಂಗ್. ಆನ್ಲೈನ್ ಗೌರವ, ಆಮೇಲೆ ನೆಟಿಕ್ವೆಟ್ ಅಂತ ಹೇಳಿ ಕರಿತೀವಿ. ಹಾಗೆ ಡಿಜಿಟಲ್ ಜವಾಬ್ದಾರಿ, ನೈತಿಕತೆ ಇರ್ಬೇಕಾಗತ್ತೆ. ಇದೆಲ್ಲ ಆದ್ಮೇಲೆ ನೀವು ಕುಟುಂಬದಿಂದ ಎಲ್ಲಾನು ಕೂಡ ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ಕುಟುಂಬದಿಂದ ಏನಾಗುತ್ತೆ, ಇದು ಮೊದಲ ಅಭ್ಯಾಸ, ಭಾವನಾತ್ಮಕ ಅಡಿಪಾಯವನ್ನ ಹಾಕ್ತಿವಿ. ಇಲ್ಲಿ ಮಗು ಏನೆಲ್ಲ ಕಲಿಯುತ್ತೆ, ಲವ್, ಹಾನೆಸ್ಟಿ, ರೆಸ್ಪಾನ್ಸಿಬಿಲಿಟಿ, ಪ್ರೀತಿ, ಸತ್ಯ, ಜವಾಬ್ದಾರಿಯನ್ನ ಕಲಿಯುತ್ತೆ. ಸ್ಕೂಲ್, ಶಾಲೆಯಲ್ಲಿ ಏನ್ ಕಲಿಯುತ್ತೆ, ಸಿಸ್ಟಮೆಟಿಕ್ ಟೀಚಿಂಗ್ ಪ್ಲಸ್ ಹಿಡನ್ ಕರಿಕ್ಯುಲಮ್, ವ್ಯವಸ್ಥಿತ ಮತ್ತು ಅಡಗಿದಂತಹ ಪಠ್ಯಕ್ರಮವನ್ನ ಕಲಿಯೋದ್ರಲ್ಲಿ ಮಗು ಎಕ್ಸ್ಪರ್ಟ್ ಆಗ್ತಾ ಹೋಗುತ್ತೆ. ಲೈಕ್ ಡಿಸಿಪ್ಲೈನ್ ಆಗಿರ್ಬೋದು, ಇಕ್ವಾಲಿಟಿ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಎಲ್ಲಿ ಸಿಗುತ್ತೆ ಅಂದ್ರೆ ಶಾಲಾ ವಾತಾವರಣದಲ್ಲಿ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಇನ್ನ ಕಮ್ಯುನಿಟಿ, ಸಮಾಜ ಅಂತ ಬಂದಾಗ ಇಲ್ಲೇನ್ ಕಲಿಯುತ್ತೆ ಮಗು, ಸೋಷಿಯಲ್ ಲಿವಿಂಗ್ ಅಂಡ್ ಕೋಆಪರೇಷನ್, ಪರಸ್ಪರ ಸಹಕಾರ, ಪರಸ್ಪರ ಜೀವನ, ಮತ್ತೆ ಎಲ್ಲರ ಜೊತೆಗೂ ಕೂಡ ಹೊಂದಾಣಿಕೆ ಮಾಡೋದನ್ನ ಕಲಿತಾ ಹೋಗುತ್ತೆ. ಟಾಲರೆನ್ಸ್ ಆಗಿರ್ಬೋದು, ಸಿವಿಕ್ ಸೆನ್ಸ್ ಆಗಿರ್ಬೋದು, ಸಹಿಷ್ಣುತೆ ಮತ್ತೆ ನಾಗರಿಕತೆ ಅಂತ ಹೇಳಿ ಕರಿತೀವಿ. ಕೊನೆಯದಾಗಿ ಫಿಲಾಸಫಿ ಇನ್ ರಿಲಿಜಿಯನ್ ಇಂದ ಮಗು ಏನ್ ಕಲಿಯುತ್ತೆ, ಕರುಣೆ, ಶಾಂತಿಯನ್ನ ಕಲಿಯುತ್ತೆ. ಸಾಹಿತ್ಯ ಮತ್ತೆ ಚರಿತ್ರೆಯಿಂದ ನೈತಿಕ ಕಲ್ಪನೆ ಮತ್ತೆ ಮಾದರಿಯನ್ನ ಕಲಿಯುತ್ತೆ. ಇದರಿಂದ ಧೈರ್ಯ, ಸತ್ಯನಿಷ್ಠೆನೂ ಕೂಡ ಮಗು ಕಲಿಯುವಂತ ಕೆಪಾಸಿಟಿ ಪಡ್ಕೊಳ್ಳುತ್ತೆ. ಹಾಗಾದ್ರೆ ಕಾನ್ಸ್ಟಿಟ್ಯೂಷನಲ್ ಲಾಸ್ ಏನೇನಿರುತ್ತೆ, ಸಿಟಿಜನ್ಶಿಪ್ ಅಂಡ್ ಜಸ್ಟಿಸ್, ನಾಗರಿಕತೆ, ನ್ಯಾಯ, ಎಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂದ್ರೆ ಭ್ರಾತೃತ್ವ ಅಂತ ಕರಿತೀವಿ. ಇನ್ನ ಸೋಷಿಯಲ್ ಮೀಡಿಯಾ, ಮಾಧ್ಯಮ, ಸೊ ಇದರಲ್ಲಿ ಪ್ರಬಲ ಪ್ರಭಾವ ಅಂತ ಹೇಳಿ ಕರಿತೀವಿ. ಸಾಕ್ಷರತೆ ಬೇಕು, ಸುಮ್ನೆ ಅನ್ನೆಸರಿ ನಾವು ಮೊಬೈಲು, ಟಿವಿ, ಆಮೇಲೆ ಲ್ಯಾಪ್ಟಾಪ್ ಇವೆಲ್ಲ ಇದೆ ನನ್ನ ಹತ್ರ ಅಂತ ಹೇಳಿ ಅನ್ನೆಸರಿ ಯೂಸ್ ಮಾಡಬಾರ್ದು. ಇದಕ್ಕೆ ಜ್ಞಾನ ಬೇಕಾಗುತ್ತೆ. ಮಕ್ಳಿಗೆ ತಿಳಿಸ್ಕೊಡುವಂತ ಜ್ಞಾನ ನಿಮ್ಮಲ್ಲಿ ಇದ್ದಾಗ ನೀವೇನ್ ಮಾಡ್ಬೋದು, ವಿಮರ್ಶಾತ್ಮಕ ಚಿಂತನೆ, ಜವಾಬ್ದಾರಿಯನ್ನ ನೀವು ಬೆಳೆಸ್ಬೋದು. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತು ಹೇಳಿದ್ದು ನಾವು ಮೌಲ್ಯಗಳನ್ನ ಬೆಳೆಸ್ಲಿಕ್ಕೆ ಇರ್ತಕ್ಕಂತ ಮೌಲ್ಯಗಳ ಮೂಲಗಳು ಅಂತ ಹೇಳ್ತೀವಿ. ಅಂದ್ರೆ ಕುಟುಂಬದ ಮೂಲಕ, ಸಮಾಜದ ಮೂಲಕ, ಸಮುದಾಯದ ಮೂಲಕ, ಸಮೂಹ ಮಾಧ್ಯಮದ ಮೂಲಕ, ಎಲ್ಲಾ ಒಂದು ಕನೆಕ್ಟಿವಿಟಿಗಳ ಮೂಲಕ ಮಕ್ಕಳಿಗೆ ನೀವೇನ್ ಬೆಳೆಸ್ತೀರಾ, ಪ್ರೀತಿ, ವಿಶ್ವಾಸ, ನೈತಿಕತೆ, ಆಮೇಲೆ ಕರುಣೆ, ದಯೆ, ಈ ರೀತಿಯಾದಂತಹ ಭಾವನೆಗಳನ್ನ ಬೆಳೆಸ್ತಾ ಹೋಗ್ತೀರಾ. ಇವೆಲ್ಲ ಅಗತ್ಯ ಇದೆನಾ? ಹೌದು. ಒಂದು ಪಾಠ ನೀವು ಕಡಿಮೆ ಮಾಡ್ರು ಅಲ್ಲಿ ಯಾರು ಕೇಳಲ್ಲ ನಿಮ್ನ, ಯಾಕೆ ಮೇಡಮ್ ಹಂಗಂತೀರಾ ಅಂತ ನೀವು ಅನ್ಬೇಡಿ. ಮಕ್ಕಳಿಗೆ ನಿಮ್ಮ ಆತ್ಮ ದೃಷ್ಟಿಕೋನದಿಂದ ನೋಡಿ. ಒಂದು ಪಾಠ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಚಿಂತೆ ಮಾಡ್ಬೇಡಿ, ಬಟ್ ಮೌಲ್ಯಗಳನ್ನ ಯಥಾವತ್ತಾಗಿ ಕಲಿಸುವಂತ ಪ್ರಯತ್ನ ಮಾಡಿ. ಇವತ್ತಿನ ದಿನ ಎಷ್ಟೆಷ್ಟೋ ಇಂಟೆಲಿಜೆಂಟ್ ಇರುವಂತಹ
ವಿದ್ಯಾರ್ಥಿಗಳು ವ್ಯಕ್ತಿಗಳು ಎಷ್ಟೆಷ್ಟು ಅಡ್ಡದಾರಿಗಳನ್ನ ಹಿಡಿದಿರಂತ ನಿಮಗೆ ಗೊತ್ತಿದೆ. ಎಲ್ಲಿ ತೊಂದರೆ ಆಗಿದೆ ಅವರಿಗೆ? ಮೌಲ್ಯಗಳು ಇಲ್ಲದೆ ಇರೋದು. ಮನೇಲೂ ಸಿಗಲ್ಲ, ಶಾಲೆಲೂ ಸಿಗಲ್ಲ, ಸಮಾಜದಲ್ಲೂ ಸಿಗಲ್ಲ. ಕೆಟ್ಟ ವ್ಯಕ್ತಿಗಳಾಗಿ ನಮ್ಮ ದೇಶಕ್ಕೆ ಅಪರಾಧಿಗಳಾಗಿ ಹೊರಹೊಮ್ತಾ ಇದ್ದಾರೆ. ಅಂತದ್ನೆಲ್ಲ ನಾವು ತಡೆಗಟ್ಟಬೇಕು ಅಂದ್ರೆ ಮೂಲಗಳು ಬಹಳ ಚೆನ್ನಾಗಿರ್ಬೇಕು. ಬೇಸಿಕಲಿ ಫೌಂಡೇಶನ್ ಚೆನ್ನಾಗಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಹೆಂಗ್ ಕಟ್ಟಕ್ಕಾಗತ್ತೆ? ಹೌ ಕ್ಯಾನ್ ಇಟ್ ಪಾಸಿಬಲ್? ಇಟ್ ಈಸ್ ಹೈಲಿ ರಿಸ್ಕ್ ಜಾಬ್ ಅಂತಾನೆ ಹೇಳ್ತೀವಿ. ನಿಮ್ಮ ಮೂಲಗಳೇನ್? ಶಿಕ್ಷಕರಿದ್ದೀರಾ, ಏನ್ ಪೇರೆಂಟ್ಸ್ ಇದ್ದೀರಾ, ಮನೇಲಿ ಏನು ಪೋಷಕರಿದ್ದೀರಾ, ಹೊರಗಿನ ಸಮಾಜ ಏನಿದೆ, ನೆರೆಹೊರೆಯವರು ಏನಿದ್ದಾರೆ, ಎಲ್ಲರೂ ಕೂಡ ಪಾಸಿಟಿವ್ ಅನ್ನೇ ಕೊಟ್ಟಾಗ ಆಟೋಮೆಟಿಕ್ ಆಗಿ ಮಕ್ಕಳು ಕೂಡ ಪಾಸಿಟಿವ್ ಅನ್ನೇ ಕಲಿತಾರೆ. ಸೊ ಇಷ್ಟನ್ನ ಹೇಳ್ತಾ ಇದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಆಗಿತ್ತು. ಅಂಡ್ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು. ಟೇಕ್ ಕೇರ್.